ಸರ್ವರಿಗೂ ಬಸವಣ್ಣವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣವರ ಕುರಿತಾಗಿ ಒಂದಿಷ್ಟು ಮಾತನಾಡುವುದಾದರೆ, ಬಸವಣ್ಣನವರು 12ನೇ ಶತಮಾನದ ಬಹುದೊಡ್ಡ ಶರಣ, ಜೊತೆಗೆ ಎಲ್ಲ ಶರಣ ಸಂಸ್ಕೃತಿಯ ಅಧಿಕಾರನಾಗಿ ನಿಮ್ಮ ಮುಂದೆ ಬಹುದೊಡ್ಡ ಆದರ್ಶ ಸಂತನಾಗಿ, ಆದರ್ಶ ವ್ಯಕ್ತಿಯಾಗಿ ನಿಲ್ತಾ ಇದ್ದೇನೆ. ಹೀಗಾಗಿ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಮಾದಲಾಂಬಿಕೆ, ಮಾದರಸ ತಾಯಿ ಮಾದಲಾಂಬಿಕೆ ಇವರಲ್ಲಿ ಜನಿಸಿ ಮುಂದೆ ಬಹುದೊಡ್ಡ ಶರಣನಾಗಿ ಬೆಳೆದನ್ನುವುದು ನಮಗೆ ಗೊತ್ತಿರುವಂಥ ವಿಚಾರ. ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಒಂದು ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯನ್ನು ಮತ್ತು ಅಸ್ಪೃಶ್ಯತೆ ಮತ್ತು ಅಸಮಾನತೆ ಮತ್ತು ಹಲವಾರು ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆ ವಿರುದ್ಧ ಬಹುದೊಡ್ಡ ಶರಣರ ತಂಡವನ್ನು ಕಟ್ಟಿಕೊಂಡು ಅಸ್ತವ್ಯಸ್ತ ಇರ್ತಕ್ಕಂಥ ಸಮಾಜವನ್ನು ಸುಧಾರಿಸುವಂಥ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಬಸವಣ್ಣವರು ನಮಗೆ ಯಾಕೆ ಅಷ್ಟೊಂದು ಆದರ್ಶರಾಗಿ ಕಾಣ್ತಾರಪ್ಪ ಅಂದರೆ, ಬಸವಣ್ಣಂದರೆ ಬಸವಣ್ಣ. ಅನುಭವದ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳ ಮಾದರಿಯಲ್ಲಿ ಅವರು ಭಾಳಷ್ಟು ವಚನಗಳನ್ನು ಸಲ್ಲಿಸಿ ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಅಸ್ತವ್ಯಸ್ತವನ್ನು ವ್ಯವಸ್ಥಿತ ರೀತಿಯಲ್ಲಿ, ಕ್ರಮಬದ್ಧ ರೀತಿಯಲ್ಲಿ ಸುಧಾರಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಬಸವಣ್ಣನವರು ನಿಮಗೆಲ್ಲ ಯಾವಾಗಲೂ ಮಾದರಿ ಅನ್ನುವಂಥದ್ದನ್ನು ನಾವು ಮರೆಯುವಾಗಿಲ್ಲ. ಬಸವಣ್ಣನವರು ಚಿಕ್ಕಂದಿನಿಂದಲೇ ಬಹುದೊಡ್ಡ ಜ್ಞಾನಿ ಮತ್ತು ಅಷ್ಟೇ ಬುದ್ಧಿವಂತ ಮತ್ತು ವಿಚಾರಶೀಲತೆಯುಳ್ಳಂಥ ಪುಟ್ಟ ಬಾಲಕ. ಮುಂದೆ ಅವರು ತಮ್ಮ ಒಂದು ಇಂಗಳಗಿ ಗ್ರಾಮವನ್ನು ಬಿಟ್ಟು ಕೂಡಲ ಸಂಘದ ಮಂಗಳವೇಡಿ ಕಡೆ ಬರ್ತಾರೆ. ಮಂಗಳವೇಡಿಯಲ್ಲಿ ಅಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಅಲ್ಲಿ ಇಟ್ಟುಕೊಂಡು ಅವರ ಗುರುಗಳು ಜಾತವೇದ ಮುನಿಗಳು ಬಸವಣ್ಣವರಿಗೆ ಏನು ಹೇಳ್ತಾರೆ ಅಂದರೆ, ನೀನು ಇಲ್ಲಿರುವಂಥದ್ದು ಸೂಕ್ತ ಅಲ್ಲ, ನೀನು ಬಹುದೊಡ್ಡ ಸಂತನಾಗುವ ಆದರ್ಶ ವ್ಯಕ್ತಿಯಾಗುವ ಲಕ್ಷಣವಿದೆ. ಹೀಗಾಗಿ ನೀನು ಕಲ್ಯಾಣದತ್ತ ನೀವು ಹೋದರೆ ಅಲ್ಲಿ ಬಹುದೊಡ್ಡ ಶರಣರ ಕೂಟ ಅಲ್ಲಿ ಬಂದು ಸೇರುತ್ತೆ. ಹೀಗಾಗಿ ಅಲ್ಲಿ ನೀನು ಈ ಮನುಕುಲದ ಒಳಿತಿಗಾಗಿ, ಮನುಕುಲದ ಒಂದು ಸಾಧನೆಗಾಗಿ ಏನೊಂದಿಷ್ಟು ವಿಚಾರಗಳನ್ನು, ಮನುಷ್ಯನ ಬದುಕು ಹೇಗೆ ಅನ್ನುವಂಥದ್ದನ್ನು ನೀನು ಹೇಳುವಂಥ ಸಂದರ್ಭ ಅಲ್ಲಿ ಒದಗಿ ಬರ್ತಾ ನೀನು ಅಲ್ಲಿ ಹೋಗುವಂದಾಗ ಜಾತವೇದ ಮುನಿಗಳ ಒಂದು ಮಾರ್ಗದರ್ಶನದಲ್ಲಿ ಕೂಡಲ ಸಂಗಮವನ್ನು ಬಿಟ್ಟು ಕಲ್ಯಾಣದತ್ತ ಸಾಕ್ತಾರೆ. ಅಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅವರು ಸಾಕಷ್ಟು ಭಾಳಷ್ಟು ವಚನಕಾರರು, ಅಕ್ಕಮಹಾದೇವಿ ಆಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಆಲಯ್ಯ, ಜೇಡರ ದಾಸಿಮಯ್ಯ ಮತ್ತು ಜೋಹರ ಕಕ್ಕಯ್ಯ, ಆಮೇಲೆ ಬೇರೆ ಬೇರೆ ವಚನಕಾರರ ಒಂದು ಸನ್ನಿಧಿಯಲ್ಲಿ ಅಣ್ಣ ಬಸವಣ್ಣನಾಗಿ ಎಲ್ಲರೊಳಗಿದ್ದು ಹಿರಿಯರಾಗಿ ಭಾಳಷ್ಟು ವಚನಗಳನ್ನು ರಚಿಸಿ ಇವತ್ತು ಮನುಷ್ಯನ ಬದುಕು ಹೇಗಿದೆ, ಹೇಗೆ ಸಾಗ್ತಾ ಇದೆ, ಮನುಷ್ಯ ಯಾವ ರೀತಿಯಾಗಿ ಜೀವನ ಮಾಡ್ತಾಯಿದ್ದಾನೆ ಅನ್ನುವುದನ್ನು 12ನೇ ಶತಮಾನದಲ್ಲಿಯೇ ಅವರು ತಮ್ಮ ವಚನಗಳ ಮುಖಾಂತರ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರ ವಚನಗಳು ಎಂದೆಂದಿಗೂ ಮನುಕುಲ ಇರುವವರೆಗೂ ಅಜರಾಮರ, ಅಷ್ಟೇ ಸತ್ಯ, ಅಷ್ಟೇ ನಿತ್ಯ ಮತ್ತು ಸತ್ಯ ಅನ್ನುವಂಥದ್ದನ್ನು ನಾವು ಮರೆಯುವಾಗಿಲ್ಲ. ಯಾಕಂದರೆ ಆ ವಚನಗಳಲ್ಲಿ ಭವಿಷ್ಯದ ಒಂದು ವರ್ತಮಾನದ ಮತ್ತು ಭೂತಕಾಲದ ಸನ್ನಿವೇಶಗಳನ್ನು ಕುರಿತಾಗಿ ಬಸವಣ್ಣವರು ಅಷ್ಟೇ ವಿವರವಾಗಿ ನಮಗೆ ಹೇಳಿದ್ದಾರೆ. ಬಸವಣ್ಣವರು ಬಾಲ್ಯದಿಂದ ಮುಪ್ಪಿನವರೆಗೆ ಮನುಷ್ಯನ ಬದುಕು ಹೇಗಿರಬೇಕು ಅನ್ನುವುದನ್ನು ತಮ್ಮ ವಚನಗಳಲ್ಲಿ ಬಹುದೊಡ್ಡ ಹಂತವಾಗಿ ವಿವರಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭ